ಪರರ ಸ್ಥಿತಿ ನೋಡಿ ಬದುಕುವುದಕ್ಕಿಂತ ಪರಿಸ್ಥಿತಿ ನೋಡಿ ಬದುಕುವುದು ಮೇಲು. ನಿಜ ಅಲ್ವಾ? ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ. ರಕ್ಷಾಬಂಧನದ ವಿಶೇಷ, ಶ್ರಾವಣದಲ್ಲಿ ನಾಗರ ಪಂಚಮಿ ವಿಶೇಷ. ಈ ನಾಗರ ಪಂಚಮಿ ವಿಶೇಷ ಏನು ಅಂದರೆ, ಶ್ರಾವಣ ಮಾಸ ಆರಂಭವಾದ ಮೊದಲ ಹಬ್ಬವೇ ನಾಗರ ಪಂಚಮಿ. ಶುಕ್ಲ ಪಕ್ಷದ 5ನೇ ದಿನವೇ ಈ ಹಬ್ಬವನ್ನು ಆಚರಿಸುತ್ತಾರೆ. ಹಾಗಾಗಿ ನಾವು 5ನೇ ದಿನವೇ ನಾವು ಅವತ್ತೇ ಹಾಲಾಕಿದ್ದು. ಅದಾದಮೇಲೆ ಶ್ರಾವಣದ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಮಾಡಲಾಗುತ್ತದೆ. ಈ ಶ್ರಾವಣದಲ್ಲಿ ಏನೇನು ವಿಶೇಷತೆ ಅಂತ ಹೇಳ್ತಾ ಇದ್ದೀನಿ. ಶ್ರಾವಣ ಮಾಸದ ಹುಣ್ಣಿಮೆಯಲ್ಲಿ ರಕ್ಷಾಬಂಧನ ಆಚರಿಸ್ತೀವಿ. ಆ ದಿನವೇ ಅಣ್ಣ ತಂಗಿಯರ ಹಬ್ಬ. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯಂದು ಕೃಷ್ಣ ಜನ್ಮಾಷ್ಟಮಿ ಆಚರಿಸ್ತಾರೆ. ಇದೇ ಯಾವಾಗಲೂ ಪ್ರತೀತಿಯಲ್ಲಿ ಬಂದಿದೆ ಅಲ್ವಾ. ಈ ಶ್ರಾವಣ ಮಾಸ ಅಂದರೆ ನಮ್ಮ ಹೆಣ್ಮಕ್ಳಿಗೆ ಒಂದು ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು. ಈ ತಿಂಗಳು ಪೂರ್ತಿ ವರ್ಷ ಪೂರ್ತಿ ಕಾದಿರುತ್ತೆ. ಈ ತಿಂಗಳು ಪೂರ್ತಿ ಹಬ್ಬ ಇರುತ್ತೆ ನಮಗೆ. ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ಮಂಗಳೂರು ಗೌರಿ ವ್ರತ ಆಗಿರ್ಬೋದು, ರಕ್ಷಾಬಂಧನ ಆಗಿರ್ಬೋದು, ಕೃಷ್ಣ ಜನ್ಮಾಷ್ಟಮಿ ಆಗಿರ್ಬೋದು. ಈ ರೀತಿ ಹೆಣ್ಮಕ್ಳಿಗೆ ಒಂದು ಹಬ್ಬ ಇದು. ಬಟ್ ಅಂದರೆ ಈ ಎಲ್ಲ ಹಬ್ಬನೂ ಗಂಡನ ಮನೆಯಲ್ಲಿ ಮಾಡೋಂಥ ಹೆಣ್ಮಕ್ಳಿಗೆ ವರ್ಷದಲ್ಲಿ ಒಂದು ತಿಂಗಳು ನಮ್ಮ ತವ್ರ ಮನೆಯವರು ಕರೆಯೋಕ್ಕೆ ಬರ್ತಾರೆ. ಅಣ್ಣ ಆಗಿರ್ಬೋದು, ತಮ್ಮ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು ಕರೆಯೋಕ್ಕೆ ಬರ್ತಾರೆ. ನಾವು ಅವ್ರ ಮನೆಗೂ ಈ ಹಬ್ಬಕ್ಕೆ ಹೋಗಿ ಅಲ್ಲಿ ಹಬ್ಬ ಮಾಡ್ತೀವಿ ಅನ್ನೋದೇ ಹೆಣ್ಮಕ್ಳಿಗೊಂದು ಖುಷಿ ವಿಚಾರ ಈ ಹಬ್ಬದಲ್ಲಿ. ಸೊ ಅದಕ್ಕೋಸ್ಕರ ಶ್ರಾವಣ ಮಾಸನ ವಿಶೇಷ. ಶ್ರಾವಣ ತಿಂಗಳಲ್ಲಿ ಈ ತಿಂಗಳು ಪೂರ್ತಿ ಹೆಣ್ಮಕ್ಳಿಗೆ ಸಡಗರ ಸಂಭ್ರಮ ಅಂತಲೇ ಹೇಳ್ಬೋದು. ಅಮ್ಮ, ಇವತ್ತು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾ ಇದೀವಲ್ವಾ? ಈ ಬೆಟ್ಟದ ನೆಲ್ಲಿಕಾಯಿ ಏನೇನಕ್ಕೆ ಯೂಸು ನನಗೆ ಹೇಳಿ. ಸೊ ಬೆಟ್ಟದ ನೆಲ್ಲಿಕಾಯಿ ಬಂದ್ಬಿಟ್ಟು ಇದ್ರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಹುಳಿ ಕಂಟೆಂಟು ಜಾಸ್ತಿ ಇರುತ್ತೆ, ಹೌದಾ? ಸೊ ಇದು ಒಂಥರ ಸಿಟ್ರಿಕ್ ಹಣ್ಣು. ಸೊ ಇದರಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ, ಬೂಸ್ಟ್ ಇಮ್ಯುನಿಟಿ. ಮತ್ತೆ ಇದರಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ ಹೊಟ್ಟೆಲಿ, ಅಲ್ಸರ್ ಆಗಿದ್ರು ಕ್ಯೂರ್ ಮಾಡೋ ಕೆಪಾಸಿಟಿ ಇರುತ್ತೆ. ಕೆಲವೊಬ್ಬರಿಗೆ ಡೈಜೆಷನ್ ಆಗಲ್ಲ ಅಂತಾರೆ, ಆ ಡೈಜೆಷನ್ ಪ್ರಾಬ್ಲಮ್ ಇದ್ದವರು ತಿನ್ಬೋದು. ಇದ್ರದ್ದು ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು. ಆಮೇಲೆ ಬ್ರೈನ್ ಫಂಕ್ಷನಾಲಿಟಿ ಆಗಲಿ, ಕೂದಲು ಉದುರುವೆ ಸಮಸ್ಯೆ ಇದ್ದರೆ, ಪ್ರತಿಯೊಂದು ಕೆಪಾಸಿಟಿ ಇರುತ್ತೆ ಅದಕ್ಕೆ. ಆಮೇಲೆ ಇದು ಪುದೀನ, ಇದು ಕೂಡ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅಥವಾ ಬಾಯಿ ಮೌತ್ ಅಲ್ಸರು ಅಥವಾ ಸ್ಮೆಲ್ ಬರ್ತಿರುತ್ತಲ್ಲ, ಅದರದ್ದು ಪ್ರಾಬ್ಲಮ್ನ ಕ್ಯೂರ್ ಮಾಡುತ್ತೆ. ಶುಂಠಿ ಗೊತ್ತೇ ಇದೆ, ನಿಂಬೆಹಣ್ಣು, ಇದು ಸಿಟ್ರಿಕ್ ಆಸಿಡ್. ಇದು ಒಳ್ಳೆ ತುಳಸಿ ಆಗ್ತಾ ಇದೀವಲ್ವಾ ಇವತ್ತು? ತುಳಸಿ ಹಾಕ್ತಿದ್ದೀವಿ. ಇದ್ರದ್ದು ಮೇನ್ ಫಂಕ್ಷನಾಲಿಟಿ ಬಂದ್ಬಿಟ್ಟು ರೆಸ್ಪಿರೇಟರಿ, ಶ್ವಾಸನಾಳದಲ್ಲಿ ಪ್ರಾಬ್ಲಮ್ ಇರುತ್ತೆ, ಕೆಲವೊಬ್ರಿಗೆ ಉಸಿರಾಟ ಪ್ರಾಬ್ಲಮ್ ಇರುತ್ತಲ್ಲ, ಅವ್ರು ತಿನ್ಬೋದು. ಇದು ತುಳಸಿ ಅಂದ್ರೆ ಎಲ್ಲ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ, ಅನ್ನೋ ಥರ. ಸೊ ಇದೆಲ್ಲ ಬೆನಿಫಿಟ್ಸ್. ಇದು ಅರ್ಶಿನ ಹಾಕ್ತಾ ಇದೀವಿ, ಚಿಟಿಕೆ, ಚೂರು ಉಪ್ಪು. ಏನೇ ಮಾಡಿ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಟೇಸ್ಟೇ ಬೇರೆ. ಸೊ ಇದೆಲ್ಲ ಬೆನಿಫಿಟ್ಸ್ ಇಟ್ಕೊಂಡು ನಾವೀಗ ಜ್ಯೂಸ್ ಮಾಡೋಣ. ಇಷ್ಟು ಹಾಕಬಹುದು, ಇದಕ್ಕಿಂತ ಕಮ್ಮಿ ಬೇಕು ಅಂದ್ರೆ 1 ಇಂಚು. ಸ್ವಲ್ಪ ಇದು ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ನಾವು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ. ಸೊ ಇವಾಗ ಇದಿಷ್ಟನ್ನು ಹಾಕ್ತೀವಿ. ಅರ್ಶಿನ ಇದನ್ನ ಯಾರು ಬೇಕಾದ್ರೂ ಕುಡಿಬೋದಾ? ಯಾರು ಎಂಥ ಏಜ್ ಗ್ರೂಪ್ನವ್ರು ಕುಡಿಬೋದು. ಡಯಾಬಿಟಿಕ್ ಇರೋರು, ಇದು ಬಿ ಪಿ ಕಂಟ್ರೋಲ್ ಮಾಡುತ್ತೆ ಆ್ಯಕ್ಚುಲಿ. ಪುದೀನ ಆಗಲಿ, ನಲ್ಲಿಕಾಯಿ ಆಗಲಿ, ತುಳಸಿ ಆಗಲಿ, ಇವೆಲ್ಲದಕ್ಕೂ ಬ್ಲಡ್ ಪ್ರೆಷರ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ. ಒಂದೇ ದಿನಕ್ಕೆಲ್ಲ ರಿಸಲ್ಟ್ ಸಿಗಲ್ಲ. ಕಂಟಿನ್ಯೂಸ್ಲಿ 121 ಡೇಸು ಅಥವಾ 3 ಮಂತ್ಸು ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಯಾವ ಟೈಮ್ ಅಂದರೆ ಹಾಳೊಟ್ಟಿ ಕುಡಿಯೋದ್ರಿಂದ ಬೇಗ, ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೇಕಾ? ನಾನೇನು ಮಾಡ್ತೀನಿ ಅಂದರೆ ಇನ್ನೊಂದ್ಸಲಿ ನೀರು ಹಾಕಿ ಸೋಸ್ಕೋಬೇಕು ನೀಟ್. ಹಿಂಗಾದ್ರೂ ಸರಿನೇ. ಆಲ್ರೆಡಿ ಆಮ್ಲದಲ್ಲಿ ಹುಳಿ ಇರುತ್ತೆ, ಇಟ್ಕೊಂಡಿಲ್ಲದ್ರೂ ನಡೆಯುತ್ತೆ. ಹೆಂಗೈತಪ್ಪಿ ಜ್ಯೂಸು? ಹೌದಾ? ಇವತ್ತು ಭಾನುವಾರ, ಹಿಂಗೆ ಬರೀ ಜ್ಯೂಸಲ್ಲೇ ಇರ್ರಿ ಇವತ್ತು. ಜ್ಯೂಸು ಏನು ಸ್ಮೂತಿ ಇದರಲ್ಲೇ ಇರ್ಬೇಕು ಇವತ್ತು. ತಿಂಡಿ, ಬ್ರೇಕ್ಫಾಸ್ಟು, ಲಂಚ್, ಏನು ಡಿನ್ನರು ಏನಿಲ್ಲ ಇವತ್ತು. ಓಕೆ. ಇವಾಗ ನೆಕ್ಸ್ಟು ಸ್ಮೂತಿ. ಇದಕ್ಕೆ ಗೋಡಂಬಿ, ದ್ರಾಕ್ಷಿ, ಬನಾನಾ ಸ್ಮೂತಿ ಮಾಡ್ತಿರೋದ್ರಿಂದ ಬನಾನಾ ಕ್ವಾಂಟಿಟಿ ಜಾಸ್ತಿ ಇದೆ. ಹಾಲು, ಹಸಿ ಹಾಲು ತೊಗೊಂಡ್ರೆ ಇನ್ನೂ ಚೆನ್ನಾಗೆ. ಬೆಲ್ಲ 4 ಸ್ಪೂನು, ಗೋಡಂಬಿ 10, ಬಾದಾಮಿ 10, ಏಲಕ್ಕಿ, ಚಿಟಿಕೆ ಏಲಕ್ಕಿ,
ಜಾಸ್ತಿ ಕ್ವಾಂಟಿಟಿ ಬಾಳೆಹಣ್ಣು ಇದ್ದರೆ ಜಾಸ್ತಿ ಕ್ವಾಂಟಿಟಿ, ಇಲ್ಲ ನಂಗೆ ಬಾಳೆಹಣ್ಣು ಅಷ್ಟೇ ಇಷ್ಟ ಆಗಲ್ಲ ಅಂದರೆ ಬಾಳೆಹಣ್ಣು ಜೊತೆ ಸೇಬು, ಪೇರಳೆಕಾಯಿ ಯಾವ ಹಣ್ಣಿನ ಜೊತೆಗಾದ್ರೂ ಮಿಕ್ಸ್ ಮಾಡ್ಕೊಬೋದು. ಇದ್ರ ಜೊತೆ ಓಟ್ಸು ಕೂಡ ಮಿಕ್ಸ್ ಮಾಡ್ತಾರೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಇದು ಸ್ಮೂತಿ ಮಾಡಿದ್ರೆ ಓನ್ಲಿ ನಾನು ಬಾಳೆಹಣ್ಣು, ಬೆಲ್ಲ ಇಷ್ಟು ಐಟಮ್ಸ್ ಮಾಡಿದೆ. ಹಾಲು, ಹಸಿ ಹಾಲು ತೊಗೊಳ್ಳಿ, ಆದಷ್ಟು ಚೆನ್ನಾಗಿರುತ್ತೆ. ಏನಕ್ಕೆ ಕಮ್ಮಿ ಏನು ಕುಡಿತಾರೆ ಸ್ಮೂತಿ ಅಂದರೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಅದು ಕೂಡ. ಇವಾಗ ಡೈರೆಕ್ಟ್ ಟಿಫನ್ ಮಾಡಿದ್ರೆ ಹೆವಿ ಅನ್ಸೋರಿಗೆ ಈ ಸ್ಮೂತಿ ಕೊಡಿದ್ರೆ ಇದು ಈಕ್ವಲ್ ಟು ಬ್ರೇಕ್ಫಾಸ್ಟ್. ಇದನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಬಾದಾಮಿ, ಗೋಡಂಬಿ, ಒಂಚೂರು ಬೆಲ್ಲ ಹಾಕ್ತಾ ಇದ್ದೀನಿ, ಏಲಕ್ಕಿ. ಸೊ ಇಷ್ಟು ಬ್ಲೆಂಡ್ ಆದಮೇಲೆ ಇಷ್ಟು ತೆಳುವಾಗಿರುತ್ತೆ. ಹೆಲ್ತಿ ಆ್ಯಂಡ್ ಟೇಸ್ಟಿ ಸ್ಮೂತಿ, ಬನಾನಾ ಸ್ಮೂತಿ ರೆಡಿ ಆಯಿತು. ಸ್ಮೂತಿ ಎಲ್ಲ ಕುಡಿದು ಇನ್ನೇನು ಮಧ್ಯಾಹ್ನಕ್ಕಾದರೂ ಅಡುಗೆ ಮಾಡೋಣ ಅಂತ ಅಡುಗೆ ಮಾಡ್ತಾಯಿದ್ದೀನಿ. ಆಂಟಿ ರೊಟ್ಟಿ ಮಾಡಿದೆ, ಸೊ ನಾನು ಹೀರೆಕಾಯಿ ಪಲ್ಯ ಏನಾದರೂ ಮಾಡೋಣ, ಹೀರೆಕಾಯಿ ಫ್ರೆಶ್ ತಂದಿದ್ರು ನಮ್ಮ ಮನೆಯವರು, ಅದಕ್ಕೋಸ್ಕರ ಪಲ್ಯ ಮಾಡೋಣ ಅಂತ ಆಂಟಿ ಹೆಸರು ಕಾಳು ಬೇಯಿಸ್ಕೊಟ್ಟಿದ್ದಾರೆ. ಪಲ್ಯ ಮಾಡಿಬಿಡೋಣ, ಇವತ್ತೊಂದು ಸ್ವಲ್ಪ ಎಲ್ಲ ರುಬ್ಬಿ ಮಾಡೋಣ ಪಲ್ಯನ ಅಂತ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಜಾರ್ ತೊಗೊಂಡು ಜಾರಿಗೆ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಖಾರ ಇರಲಿಲ್ಲ ಅಂತ ಒಂದು 10 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ನೆನೆಸಿರೋಂಥ ಗೋಡಂಬಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು ಬಟ್ಲು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ, ಈರುಳ್ಳಿ, ಕರಿಬೇವು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದು ಎಲ್ಲ ಸ್ವಲ್ಪ ಕಂದಾದಮೇಲೆ ಟೊಮೊಟೊ ಮತ್ತು ಹೀರೆಕಾಯಿ, ಹೆಚ್ಚಿರೋಂಥ ಹೀರೆಕಾಯಿನ ಸ್ವಲ್ಪ ಒಗ್ಗರಣೆಗೆ ಬಾಡಿಸ್ಕೋಬೇಕು. ಇದಿಷ್ಟು ಸ್ವಲ್ಪ ಎಣ್ಣೆಲಿ ಸ್ವಲ್ಪ ಹೀರೆಕಾಯಿ ಬೆಂದಾದಮೇಲೆ ಬೇಯಿಸ್ಕೊಂಡಿರೋ ಅಂಥ ಹೆಸರು ಕಾಳು ಮತ್ತು ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಸ್ವಲ್ಪ ಹೊತ್ತು ಹಸಿ ವಾಸನೆ, ಅದು ಏನು ರುಬ್ಬಿರೋದು ಹಾಕಿರ್ತೀವಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಬೇಯಕ್ಕೆ ಬಿಡಬೇಕು, ಒಂದು 5 ನಿಮಿಷ. ಅದಾದಮೇಲೆ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನ್ ಸಾಂಬಾರು ಪೌಡ್ರು, 1/4 ಸ್ಪೂನು ಕೊತ್ತಂಬರಿ ಪೌಡ್ರು ಹಾಕಿ, ಮತ್ತು ಖಾರ ಪುಡಿ ಏನು ಹಾಕಲಿಲ್ಲ, ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಇಷ್ಟೇ. ಈ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಹೆಸರು ಕಾಳು ಆಂಟಿ ಉಪ್ಪಾಕಿ ಬೇಯಿಸ್ಕೊಟ್ಬಿಟ್ಟಿದ್ರು, ಬಟ್ ನನಗೆ ಗೊತ್ತಿಲ್ಲದಂಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟಿದ್ದೆ. ನಮಗೆಲ್ಲ ಕರೆಕ್ಟ್ ಇತ್ತು, ಬಟ್ ಆಂಟಿಗೆ ಸ್ವಲ್ಪ ಉಪ್ಪಾಗಿತ್ತು ಅಂದರು ನಮ್ಮ ಮನೆಯವರು, ನಮ್ಮ ಆಂಟಿ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಹೆಸರು ಕಾಳು ಪಲ್ಯ, ಹೀರೆಕಾಯಿ ಪಲ್ಯ ಅಂದರೆ ನೀವು ಈ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅದಾದಮೇಲೆ ನಾನು ಕಾರ್ನ್ ಇದ್ವು ಅಂತ ಕಾರ್ನ್ ಕೋಸಂಬರಿ ಸ್ವಲ್ಪ ಮಾಡೋಣ ಅಂತ ಕಾರ್ನ್ ಬೇಯಿಸ್ಕೊಂಡು ಸೌತೆಕಾಯಿ, ಈರುಳ್ಳಿ, ಕೊಬ್ಬರಿ ಹಾಕ್ಕೊಂಡು ಬೇಯಿಸಿರೋಂಥ ಕಾರ್ನ್ ಹಾಕ್ಕೊಂಡ್ಬಿಟ್ರೆ ತುಂಬ ರುಚಿ ಇತ್ತು. ಇದು ಕೂಡ ಕೋಸಂಬರಿ. ಇನ್ನೇನೆಲ್ಲ ಊಟ ಕೂತ್ಕೊಂಡು ಇವತ್ತು ಹಬ್ಬ ಊಟನ ಅಂತ ನಮ್ಮ ಮನೇಲಿ ನಾರ್ಮಲ್ ಆಗಿ ಹಬ್ಬದ ಊಟ ಥರನೇ ರೊಟ್ಟಿ ಮಾಡಿದ್ರು ಹಬ್ಬ. ಯಾವ ವಿಡಿಯೋದನ್ನು ಸುಳ್ಳು ಹೇಳಿಲ್ಲ, ಒಂದು ಮುದ್ದೆ ಆಗಲಿ ದೋಸೆ ಆಗಲಿ ಅಂತ ಅವತ್ತು ಹೇಳಿದ್ದಿಲ್ಲ. ಇದು ಕೋಸಂಬರಿ, ಇದು ಬದನೆಕಾಯಿ ಚಟ್ನಿ, ಇದು ಬದನೆಕಾಯಿ ಚಟ್ನಿ ವಿತ್ ಮೊಸರು, ಇದು ಬರೀ ಬದನೆಕಾಯಿ ಚಟ್ನಿ, ಇದು ಹೀರೆಕಾಯಿ ಪಲ್ಯ. ನೋಡಿ ಹಿಂಗೆ ಕಾಣಿಸುತ್ತೆ, ಮೊಸರು ಮಿಕ್ಸ್ ಮಾಡಿದ್ರು ನಮ್ಗೆ ರೊಟ್ಟಿ ಇಟ್ಟು. ಈ ಉಪ್ಪಿನಕಾಯಿ ಮನ್ಮಂದೆಲ್ಲ ತಿನ್ಬೋದು, ಅಷ್ಟು ದೊಡ್ಡದೈತೆ ಉಪ್ಪಿನಕಾಯಿ. ಆಂಧ್ರ ಉಪ್ಪಿನಕಾಯಿ ಅಂತ ತಂದಾರ ನಮ್ಮ ಮನೆಯವರು. ಇಲ್ಲಿಗೆ ಊಟ ಆರಂಭ ಮಾಡೋಣ. ಆಂಟಿ ಹೆಂಗೈತಂటే ಟೇಸ್ಟ್ ಪಲ್ಯ? ಅಯ್ಯೋ ಉಪ್ಪಾಗೈತಾ? ಆಮೇಲೆ ನಿನಗಮ್ಮಿ ಹೆಂಗೈತೆ ಟೇಸ್ಟ್? ಸಾರಿ ಓ ಸಾರಿ ಆಂಟಿ, ಸಾರಿ. ಶುಭದ ಅರ್ಪಣರೆಲ್ಲ ತಿಂದರು, ನಾವು ಇವಾಗ ಲಾಸ್ಟಿಗೆ ಊಟ ಮಾಡ್ತಾ ಇದ್ದೀವಿ. ಪಪ್ಪು ಟೇಸ್ಟ್ ಹೆಂಗೈತೆ ಹೇಳಿ ಪಪ್ಪು? ಹಾಂ, ಇವತ್ತು ಎಷ್ಟು ಗಂಟೆಗೆ ಕೊಡ್ತಾ ಇದ್ದೀನಿ ಊಟ? ಭಾನುವಾರ ಸ್ಪೆಷಲ್. ಊಟ ಎಲ್ಲ ಮುಗಿಸ್ಕೊಂಡು ಕೂತಿದ್ವಿ. ಆಂಟಿ ಅಂಕಲ್ ಬಂದರು. ಪ್ರತಿ ವರ್ಷವೂ ಹಿಂಗೆ ತೊಗೊಂಬರ್ತಾರೆ, ಕಾಯಿ ತೊಗೊಂಬರ್ತಾರೆ. ಆಂಟಿಗೆ, ನನಗೆ, ಎಲ್ರಿಗೂ ತೊಗೊಂಬರ್ತಾರೆ. ಆಂಟಿ ಇಷ್ಟೊಂದೆಲ್ಲ ತಗೊಬಂದು ನಮಗೆ ವಜೆ ಮಾಡ್ತೀಯಾ ನೀನು? ಬ್ಯಾಡ ಆಂಟಿ ನಮಗೆ. ಇಲ್ಲ ಹೆಂಗೆ ತಗೊಬಂದಿದ್ದೆ ಹಂಗೆ ತಗೊಂಡೋಗಿ, ನಮಗಂತೂ ಬೇಡ.
ಶ್ರಾವಣದಾಗ ಬೇಡ ಅನ್ಬಾರ್ದು. ಬೇಡ ಅಂದೆ. ಯಾಕೆ ಎಲ್ಲಿ ನಿಮ್ಮ ಮುಖ ತೋರಿಸ್ರಿ ನನಗೆ. ನೋಡ್ರಿ ಕಾಯಿ ತಗೊಬಂದಿದ್ದಾರೆ ನಮ್ಮ ಆಂಟಿ. ನಮ್ಮ ತವ್ರ ಮನೆದು ಇನ್ನೂ ಬಂದಿಲ್ಲ, ಆಲ್ರೆಡಿ ನಮ್ಮ ಆಂಟಿ ತಗೊಬಂದಿದ್ದಾರೆ. ಏನಂಟಿ? ಇವನಿಗೆ ಏನಂತ ಆಶೀರ್ವಾದ ಮಾಡ್ತೀಯ? ಒಳ್ಳೆ ಕೆಲಸ ಸಿಗಲ್ಲ ಅಂತ, ಜಲ್ದಿ ಸಿಗಲ್ಲ ಅಂತ, ಜಲ್ದಿ ಶಾಲೆ ಕೆಲಸ ಸಿಗಲ್ಲ ಅಂತ. ಇವಳು ಹೇಳಿದ ಮಾತು ಅವ್ನು ಕೇಳ್ಬೇಕಾ? ಓ ಹೌದ್ ಬಿಡು, ಅಪ್ಪರಾದ್ರೆ ಹಿಂಗೆ ಹೇಳ್ಕೊಡ್ಬೇಕಲ್ಲ. ನಾವು ಹೇಳಿದೀವಿ ಆದ್ರೂ ಹಿಂಗೆ ಕೊಡಂಗೆ ಆಗಿ ಇರ್ಲಿ ಬಿಡೆ. ನಮ್ಮನೆ ಅಡುಗೆ ಹೆಂಗೈತೆ ಹೇಳ್ರಿ. ನಿಮ್ಮಷ್ಟು ಚೆನ್ನಾಗಿ ಮಾಡಕ್ ಬರಲ್ಲ ನಿಜ. ಅಂಕಲ್ ಹೆಂಗೈತೆ ಊಟ? ಹೌದಾ? ಹ್ಞೂ ಆಂಟಿ, ಹೆಸರು ಕಾಳು ಹೀರೆಕಾಯಿ ಹಾಕಿ ಮಾಡೀನಿ ಪಲ್ಯ, ಕೋಸಂಬರಿ, ಮುಳಗಾಯಿ ಚಟ್ನಿ. ಚೆನ್ನಾಯ್ತಾ? ಬಳದೆಲ್ಲ ಇದು ಆಂಟಿ. ಹೌದಾ? ಏ ಇಟ್ಕೊಳ ಆಂಟಿ, ಈಗ ಇಟ್ಕೊಳ್ರಿ ತಟ್ಟೆಗೆ. ಹಬ್ಬ ವರಮಹಾಲಕ್ಷ್ಮಿ ಹಬ್ಬದ ದಿನ ಕರೆದ್ರೆ ಬರಲಿಲ್ಲ, ಅದಕ್ಕೆ ಇವತ್ತು ಸ್ವೀಟ್ ತಿನ್ಬೇಕು. ಇರ್ಲಿ ತಿನ್ರಿ ಆಂಟಿ. ನೋಡಿದ್ರ ಆಂಟಿ ವಿಡಿಯೋಸ್ ಎಲ್ಲ ನೋಡ್ತಿದ್ದೀರಾ? ಹೌದಾ? ಓ ಅದನ್ನ ನೋಡಿದ್ರ ವರಮಹಾಲಕ್ಷ್ಮಿದು? ಎಲ್ಲ ವಿಡಿಯೋಸು ನೋಡ್ತಿದ್ದೀರಾ ಆಂಟಿ? ಚೆನ್ನಾಗಿ ಬರ್ತಿದ್ದಾವ ವಿಡಿಯೋಸ್. ಇಷ್ಟೆಲ್ಲ ತಗೊಬಂದು ಮತ್ತೆ ಬುತ್ತಿ ತಗೊಬಂದೈತೆ. ಹೌದಾ? ತಿನ್ನೋಣ. ನಾವು ಈಗಿನ ಊಟ ಮಾಡಿದ್ದೀವಿ. ಆಮೇಲೆ ಅವೇನು ಕರಿವು ಸಾಸಿವೆ ಒಗ್ಗರಣೆ ಹಾಕಿ ಆಂಟಿ, ತಿನ್ನೋಣ ಆಮೇಲೆ. ಮಧ್ಯಾಹ್ನ ಬಂದಿದ್ರು, ಸಂಜೆ ಹೇಗಾಯಿತು ಅಂತಲೇ ಗೊತ್ತಾಗಲಿಲ್ಲ. ಇನ್ನೇನು ಆಂಟಿ ಅಂಕಲ್ ಹೊರಟರು. ಅವರಿಗೂ ಅರ್ಶಿನ ಕುಂಕುಮ ಎಲ್ಲ ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿರಲಿಲ್ಲಲ್ಲ, ಹಂಗಾಗಿ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು, ಹೂವು ಕೊಟ್ಟು, ಮತ್ತು ಬ್ಲೌಸ್ ಪೀಸ್ ಅದನ್ನ ಕೊಟ್ಟು ಆಂಟಿನೂ ಹೊರಟರು. ಬಟ್ ಎಷ್ಟು ಬೇಗ ಟೈಮ್ ಹೋಗ್ಬಿಡ್ತು ಅಂತಲೇ ಮಾತಾಡ್ತಾ ಇದ್ವಿ. ಅದಾದಮೇಲೆ ಅವರು ದೊಡ್ಡ ಬ್ಯಾಗಲ್ಲಿ ತಂದಿದ್ರು, ನಾವು ಹೋಗ್ತಾ ಇಷ್ಟೇ ಬ್ಯಾಗ್ ಕೊಟ್ಟು ಕಳಿಸ್ತಾ ಇದ್ದೀವಿ ಅಂತ ನಾನೆಲ್ಲ ಹೇಳ್ತಾ ಇದ್ದೆ. ಮತ್ತು ಇದು ರಕ್ಷಾಬಂಧನದ ವಿಶೇಷ ಹಬ್ಬದ ದಿನ. ರಕ್ಷಾಬಂಧನ ದಿನ ನನ್ನ ಮಕ್ಕಳಿಗೂ ಇಬ್ಬರಿಗೂ, ಅವರ ಅಕ್ಕ ತಂಗಿಯರಿಗೆ ಇಬ್ಬರಿಗೂ ಅವರವರೇ ರಾಖಿ ಕಟ್ಟಿಸಿದೆ. ಅದಾದಮೇಲೆ ನಾನು ನಮ್ಮ ತಮ್ಮಗೆ ರಾಖಿ ಕಟ್ತಾ ಇದ್ವಿ, ನಾನು ನನ್ನ ತಂಗಿ ಸೇರಿ. ಈ ಪುರಾಣದ ಹಿನ್ನೆಲೆ ಏನು ಅಂದರೆ, ಭಗವಂತ ಶ್ರೀಕೃಷ್ಣ ಮತ್ತು ದ್ರೌಪದಿಯ ಕತೆ. ಇಂದ್ರಪ್ರಸ್ಥದಲ್ಲಿ ಯುಧಿಷ್ಠರ ರಾಜಶೂರ ಯಜ್ಞ ಮಾಡುವಾಗ ಶಿಶುಪಾಲ ಕೃಷ್ಣನನ್ನು ಅವಮಾನಿಸ್ತಾನೆ. ಆಗ ಶಿಶುಪಾಲನ 99 ತಪ್ಪುಗಳನ್ನು ಕ್ಷಮಿಸಿದಂತಹ ಪ್ರಭು ಶ್ರೀ ಕೃಷ್ಣ ಪರಮಾತ್ಮನು ಆತನ 100ನೇ ತಪ್ಪಿಗೆ ತಮ್ಮ ಸುದರ್ಶನ ಚಕ್ರದಿಂದ ಶಿಶುಪಾಲನ ಶಿರಚ್ಛೇದನ ಮಾಡ್ತಾರೆ. ಆಗ ಸುದರ್ಶನ ಚಕ್ರ ವಾಪಸ್ ಬರುವಾಗ ಕೃಷ್ಣನ ತೋರು ಬೆರಳಿಗೆ ಗಾಯ ಆಗುತ್ತೆ. ಅಲ್ಲೇ ಇದ್ದಂತಹ ದ್ರೌಪದಿ ಆ ಗಾಯನ ನೋಡಿ ತನ್ನ ಸೀರೆಯ ತುಂಡನ್ನೇ ಹರಿದು ಕೃಷ್ಣನ ತೋರು ಬೆರಳಿಗೆ ಕಟ್ತಾಳೆ. ಆಗ ಶ್ರೀಕೃಷ್ಣ ಮಾತು ಕೊಡ್ತಾನೆ, ಇಂದಿನಿಂದ ನೀನು ನನ್ನ ತಂಗಿ, ನೀನೆಂಥ ಕಷ್ಟದ ಪರಿಸ್ಥಿತಿ ಇದ್ದಾಗೂ ನೀನು ಈ ಅಣ್ಣನ ನೆನೆಸ್ಕೋ, ನಾನು ಆ ಕ್ಷಣನೇ ಅಲ್ಲಿಗೆ ಬಂದು ನಿನ್ನ ಪರಿಸ್ಥಿತಿಯನ್ನು ಸರಿ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟಿರ್ತಾನೆ. ಅಲ್ಲಿಂದ ಆರಂಭ ಆಗುತ್ತೆ ಈ ಅಣ್ಣ ತಂಗಿಯರ ಬಂಧ. ಅದೇ ರಾಖಿ ವಿಶೇಷ ಹಬ್ಬ ಅಂದರೆ ರಕ್ಷಾಬಂಧನದ ವಿಶೇಷ. ನೋಡಿ ಫ್ರೆಂಡ್ಸ್, ಯಾವಾಗಲೂ ಸುಖವಾಗಿರಪ್ಪ ಇಬ್ರು. 2 ಮನೆಯಿಂದ ಗಂಡು ಮಗ ನೀನೇ ಇದ್ದ, ಮುಂದಿದ್ದು ಎಲ್ಲ ನಿಭಾಯಿಸ.
ಅದೇ ರೀತಿ ದ್ರೌಪದಿಯ ವಸ್ತ್ರಾಭರಣ ಆಗುವಾಗ ಶ್ರೀಕೃಷ್ಣ ಅಂತ ನೆನೆಸ್ಕೊಂಡ ತಕ್ಷಣವೇ ಕೃಷ್ಣ ಆವಿರ್ಭವಿಸಿ ದ್ರೌಪದಿಯ ಮಾನ ಕಾಪಾಡ್ತಾನೆ. ಅದೇ ರೀತಿ ನಾವು ಕೂಡ ನಮ್ಮ ಅಣ್ಣರು ನಮ್ಮ ರಕ್ಷಣೆಗೆ ಯಾವಾಗಲೂ ಇರಲಿ ಅಂತ ನಾವು ರಾಖಿ ಕಟ್ತೀವಿ. ಅವರು ಕೂಡ ನಮ್ಮ ತಂಗಿ ಯಾವಾಗಲೂ ಸುಖ ಸಂತೋಷದಿಂದ ಇರಲಿ ಅಂತಲೇ ಅವರು ಕೂಡ ಆಶೀರ್ವಾದ ಮಾಡಿ ಉಡುಗೊರೆಯಾಗಿ ಏನಾದರೂ ಕೊಡ್ತಾರೆ. ಅದೇ ಪ್ರತೀತಿಯಲ್ಲಿ ಬಂದಿದೆ ಈ ರಕ್ಷಾಬಂಧನದ ಹಬ್ಬ. ನಿಂದೆ ಅದು ನಂದೇ ಅದು ಇದು ನಂದು ನೋಡಪ್ಪ. ರಾಖಿ ಕಟ್ಟಿರೋದಕ್ಕೆ ನಮ್ಮ ಅಣ್ಣ ಕೊಡ್ಸಿರೋ ಗಿಫ್ಟ್ ಏನು ಬೇಡ ಅಂದಿದ್ದಕ್ಕೆ ಈ ಥರ ಚಾಕ್ಲೇಟ್ ತಿಂತೀರಾ ಅಂತ ಚಾಕ್ಲೇಟ್ ತಂದು ಕೊಟ್ಟಿದ್ದಾರೆ ನಮ್ಮ ಅಣ್ಣ. ಬಿಗ್ ಬಾಸ್ನ ಕೊಟ್ಟಂಗೆ ಆಯ್ತಲ್ಲ. ಆಲ್ಮಂಡ್ಸು ಮಿಲ್ಕ್, ಇದು ಮಿಲ್ಕ್ ಚಾಕ್ಲೇಟ್ಸು, ಎಷ್ಟಿದೆ ಅಂದರೆ ಶಿವ ಕವರ್ ಒಳಗೊಂದು ಎಲ್ಲ ಶೇಪು ಮೋದಕ ಇದ್ದಂಗೆ ಐತಲ್ಲೇ. ತಿಂದೆ ಬಿಟ್ಟ. ನನ್ನ ಮಕ್ಳಿಗೆ ಇವತ್ತು ಹಬ್ಬ. ಅಕ್ಷಿತಾ ಇರತ್ಲಿ. ಸರಿ, ನೀನು ತಿಂದ್ಯಾ? ಒಂದು 10 ನಿಮಿಷ ನೀನು ಬದುಕಿದ್ಮೇಲೆ ನಾನು ತಿಂತೀನಿ. ನನಗೆ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ನನ್ನ ತಂಗಿಗೆ ಹಂಗೆ ಹೇಳ್ತಾ ಇದ್ದೆ ಅಷ್ಟೇ. ಯಾರೆಲ್ಲ ರಕ್ಷಾಬಂಧನ ಹೇಗೆಲ್ಲ ಆಚರಿಸಿದ್ರಿ, ನೀವೆಲ್ಲ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಹೇಗೆ ನಿಮ್ಮ ಅಣ್ಣರಿಗೆಲ್ಲ ಹೇಗೆ ರಾಖಿ ಕಟ್ಟಿ ಎಷ್ಟು ಸಂಭ್ರಮದಿಂದ ಆಚರಿಸಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಲಾಗ್. ಈ ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಪೋರ್ಟ್ ಯಾವಾಗಲೂ ನಮಗೆ ಬೇಕು ಅಂತ ಕೇಳ್ಕೊತೀನಿ. ಹಾಗೆ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಗಳ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಎಲ್ಲರೂ ನಗಿಸ್ತಾರೆ, ಎಲ್ಲರಿಗೂ ಪ್ರೀತಿ ಹಂಚೋಣ. ಹಂಗಿದ್ರೆ ಮಾತ್ರ ನಮಗೆ ಪ್ರೀತಿ ಸಿಗುತ್ತೆ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.